ಏನೋ ನನ್ನ ತಮ್ಮನ ಮಗಳಲ್ವಾ ಎಲ್ಲನೂ ಸೊರ್ಗಟ್ಕೊಂಡು ಹೋಯ್ತಾಳೆ ಅಂತ ನಾನು ಅನ್ಕೋತಾ ಇದ್ರೆ ಎಂತ ಕೆಲಸ ಮಾಡ್ಬಿಟ್ಲು ನೋಡ್ದೇನಲ್ಲ ಪುಟ್ಟಿ. ನಮ್ಗೆ ಆವಾಜ ಕೊಯ್ತಾಳಲ್ಲ, ಇವ್ರ ಅಪ್ಪಂದ ಏನಾರ ಕಿತ್ಕೊಂಡು ತಿನ್ನಕ್ ಹೋಗಿದ್ದೀನಿ ನಾನು, ಇಲ್ಲ ಇವ್ರ ಅಪ್ಪ ಮುಂದೆ ಏನಾರ ಪಾಲಾಕು ಅಂತ ಕೇಳ್ತಾ ಇವನಿ ನಾನು. ನೋಡು ಎಂತ ಮನೆಯಾಳಿ ಎಂತ ಕೆಲಸ ಮಾಡಿದ್ಲು ಅಂತ ಇವಳಿಗೆ ಯಾಕೆ ಬೇಕು? ಬಾಯಿ ಮುಚ್ಕೊಂಡು ಸುಮ್ಕೆ ಬಿದ್ದಿರ್ಬೇಕಿತ್ತು ಇವಳು ಮನೆಯಾಳಿ. ಅಮ್ಮ ಏನಾರ ಹೇಳ್ಬಿಟ್ಟು ಗ್ಯಾರಂಟಿ ಮದ್ವೆಗಿದ್ದು ನಿಲ್ಲಿಸ್ಬಿಡ್ತಾಳ ಅಂತ ಹೇಳ್ಬಿಟ್ಟು. ಅಲ್ಲ ಕಣಮ್ಮ, ಅವಳಂತೂ ಮದುವೆ ಮಾಡ್ಕೊಂಡಿಲ್ಲ ನನ್ನ. ಬಾಯಿ ಮುಚ್ಕೊಂಡಿದ್ರೆ ಏನಾಯ್ತದೆ, ಇವಳ್ದೇನಾದ್ರೂ ಆಸ್ತಿ ಕಿತ್ಕೊತೀವ ಇವಳು ನಾವು? ನೀನು ಹೇಳ್ದಂಗೆ ಏನಿಯಾ ಏನ್ ಮಾಮೂನ್ ತಗೋಗ್ಬಿಟ್ಟು ಆಸ್ತಿ ಕಿತ್ಕೊಂಡಿದ್ದೆ ನೀನು? ಇದೇನಮ್ಮ ಇವ್ರು ಹಿಂಗ್ ಬಂದ್ಬಿಟ್ರು? ಮತ್ ಕಾರಲ್ಲಿ ಅಂತ ಕೇಳಿದ್ರೆ ಏನಮ್ಮ ಹೇಳೋದು? ನಿಲ್ಲಿಸ್ ಮಗ, ಗಾಡಿಯ ಇಲ್ಲ ನಿಲ್ಸು. ಇದು ಯಾಕೆ ಬಿಗ್ರೆ ನಡ್ಕೊಂಡು ಹೋಯ್ತಾ ಇದ್ದೀರಾ? ಕಾರ್ ಬಂದಿತ್ತಲ್ಲ, ಕಾರ್ ಏನಾಯ್ತು ನಿಮ್ದು? ಅದು ಕಾರು ನಮ್ಮ ಡ್ರೈವರು ಎಂಟಿಗೆ ಶಾನೆ ಹುಷಾರಿಲ್ಲ ಅಂತ ಹೇಳ್ಬಿಟ್ರು. ಅದಕ್ಕೇನೆ ಪಾಪ ಇನ್ನೇನು ಮಾಡೋಕ್ಕಾಗ್ತದೆ, ನಾನೇನೆ ಹೋಗ್ಲಿ ತಗೊಂಡು ಹೋಗಪ್ಪ ತಗೆ, ನೀನು ಎಂಟಿ ಫಸ್ಟ್ ಪ್ರಾಣ ಮುಖ್ಯ, ನಾವು ಬೇಕಾದ್ರೆ ನಡ್ಕೊಂಡು ಬೇಕಾದ್ರೆ ಹೋಗ್ಬಿಡ್ತೀವಿ, ನಮ್ಮ ಊರಿಗೇನು ಚಿಂತೆ ಇಲ್ಲ, ನೀನು ಮಾತ್ರ ಎಂಟಿನ ಫಸ್ಟು ಕಾಪಾಡು ಹೋಗಪ್ಪ ಅಂತ ಹೇಳ್ಬಿಟ್ಟು ನಾವೇ ಕಳಿಸ್ಕೊಟ್ಬಿಟ್ವಿ. ನೋಡಿದ್ರಾ ಎಂಥ ಒಳ್ಳೆ ಗುಣ ನಿಮ್ಮದು. ನೋಡಿ ನನಗೆ ಗೊತ್ತಾಯ್ತು ನೀವು ಬೇಜಾರು ಮಾಡ್ಕೊಂಡಿರ್ತೀರಾ ಅಂತ ಹೇಳ್ಬಿಟ್ಟು. ಯಾಕಂದರೆ ನನ್ನ ಸೊಸೆ ಏನೇನೇನೋ ಬಂದ್ಬಿಟ್ಟು ನಿಮ್ಗೆ ಎಲ್ಲನೂ ಫಿಟ್ಟಿಂಗ್ ಇಕ್ಕಿದ್ಲು ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಯ್ತು. ಅಮ್ಮ ಇವ್ರು ನಂಬಿಲ್ಲ ಅನ್ನಿಸ್ತದೆ, ಶುರು ಮಾಡು. ಅಯ್ಯೋ ನಿಮ್ಮ ಬಗ್ಗೆ ಸಾವಿರ ಹೇಳಿದ್ಲು, ಏನು ಮಾಡ್ತೀರಾ ಹಾಗೆ ಹಿಂಗೆ ನಿಮ್ಮ ಬಗ್ಗೆ ಹೋಗ್ಬಿಟ್ಟು ನಾನು ನಮ್ಮ ಅತ್ತೆ ಹತ್ರ ಹಂಗೆ ಹೇಳ್ತೀನಿ ಹಿಂಗೆ ಹೇಳ್ತೀನಿ, ನೀವೆಲ್ಲ ನನಗೆ ಗೊತ್ತಿರೋರೆ ಅಂತ ಹೇಳ್ಬಿಟ್ಟು ಪಿನ್ ಇಕ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ, ಮದುವೆ ಕ್ಯಾನ್ಸಲ್ ಮಾಡಿರಿ ಹಾಗೆ ಹಿಂಗೆ ಅಂತ ಹೇಳ್ಬಿಟ್ಟು ಫುಲ್ಲು ಜೋರು ಮಾಡಿಬಿಟ್ಲು. ನಾವು ತಾನೇ ಇನ್ನೇನು ಮಾಡೋಕ್ಕಾಗ್ತದೆ? ಏನು ಸರಿ ಬಿಡಮ್ಮ, ಆಯಿತು ಹಣೆ ಬರಹ ಬರ್ದಂಗೆ ಆಯ್ತದೆ. ನೀವೇನಾದ್ರೂ ನಮ್ಮ ಮ್ಯಾಲೆ ಇದು ಮಾಡಬೇಕು ಅನ್ನಂಗಿದ್ರೆ ಮಾಡಿ, ನಮಗೇನು ಬೇಜಾರಿಲ್ಲ. ಆ ಹಣೆ ಬರದಂಗೆ ಮದುವೆ ಆಗಬೇಕು ಅಂತ ಬರೆದ್ರೆ ಆಯ್ತದೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ಬಿಟ್ಟು ಕಳಿಸಿದ್ವಿ. ನಿಮ್ಮ ಸೊಸೆನೇ ಹಿಂಗೆ ಒಂದ್ಮೇಲಿನ ಮದುವೆ ಇನ್ನೆಲ್ಲಿ ನಡೀತದೆ ಕ್ಯಾನ್ಸಲ್ ಏನಿ ಅಂತ ನಾನು ನನ್ನ ಮಗ ಮಾತಾಡ್ಕೊಂಡು ಬೇರೆ ಕಡೆ ಎಲ್ಲರ ಹೆಣ್ಣು ಹುಡ್ಕನಿ ಆಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಈಗಳಿ ನ್ಯಾಟಕ್ಕೆ ಗೊತ್ತಾ ಇದೀವಿ ಇಬ್ರು. ಬಿಡಿ, ಏನು ಮಾಡೋಕ್ಕಾಗಲ್ಲ. ಪಾಪ ನೀವು ಹೇಳೋರು ನಿಮ್ಮ ಸೊಸೆ ಒಳ್ಳೆಳೇನೆ ಅಂತ ಹೇಳ್ಬಿಟ್ಟು ಬಿಡಿ, ಅವಳಿಗೇನೋ ಇಷ್ಟ ಇಲ್ಲ ಅನ್ನಿಸ್ತೈತೆ. ನೋಡಿ ಮನೆಯಾಳಿ ಹೇಳಿದ ಮಾತೆಲ್ಲ ನೀವು ಕಿವಿಗೆ ಹಾಕೊಳಕ್ಕೆ ಹೋಗ್ಬೇಡಿ. ನನ್ನ ಹತ್ರನೂ ಇನ್ನೂ ಏನೂ ಬರಲಿಲ್ಲ. ನನ್ನ ಮಗಳು ಹೇಳಿದ್ಲು, ಅಮ್ಮ ಹಿಂಗೆ ಬಂದು ಹೆಂಗೋ ಫಿಟ್ಟಿಂಗ್ ಇಕ್ಕುದ್ಲಮ್ಮ ಹಂಗೆ ಹಿಂಗೆ ಅಂತ, ಇನ್ನೂ ಮಂತಕ್ಕೂ ಬಂದಿರಲಿಲ್ಲ. ನನ್ನ ಮಗಳು ಊರು ಮುಂದಾಗ ಬಂದ್ಬಿಟ್ಟು ಬಂದು ಹೇಳ್ಬಿಟ್ಲು ಹಿಂಗೆ. ಈಗ ನೋಡು ನನ್ನ ಮಗನ ಗಾಡಿನ ಗೊತ್ತಿಸ್ಕೊಂಡು ಕರ್ಕೊಂಡು ಹಿಂಗೆ ನಿಮ್ಮಂತಕ್ಕೆ ಬರೋಣಿ ಅಂತ ಹೇಳ್ಬಿಟ್ಟು ಬರ್ತಾ ಇದ್ದೆ, ನಿಮ್ಮೂರ ತಕ್ಕೇನೆ ಬಂದ್ಬಿಟ್ಟು ಮಾತಾಡೋಣ ಅಂತ ಹೇಳ್ಬಿಟ್ಟು ದಾರಿನಾಗೆ ನೀವೇ ಸಿಕ್ಬಿಟ್ರಿ ನೋಡಿ. ಹಬ್ಬ ದೇವ್ರೆ, ನೋಡಿ ನನ್ನ ಸೊಸೆ ಮನೆಯಾಳಿ ಏನೇನು ಹೇಳ್ಕೊಟ್ಟವಳು ಅದೆಲ್ಲ ಸುಳ್ಳು. ಅವಳು ದೊಡ್ಡ ಮನೆಯಾಳಿ ನೋಡಿ, ಹಿಂಗೆಲ್ಲ ಹೇಳ್ಕೊಟ್ಬಿಟ್ಟವಳೆ ನನ್ನ ಬಗ್ಗೆ ಎಲ್ಲನೂ. ಅದೇನೋ ಮದುವೆ ನಿಲ್ಲಿಸ್ಬಿಟ್ಟು ಅದೇನು ದೊಡ್ಡ ಸಾಹಸ ಮಾಡಬೇಕು ಅಂತ ಅಂದ್ಕೊಂಡವಳು, ನನಗಂತೂ ಗೊತ್ತಿಲ್ಲ ಅದು ಯಾವ ಸಾಹಸ ಮಾಡ್ತಾಳೋ ಏನೋ. ನೋಡಿ ಅವಳ ಬಗ್ಗೆ ಮನೆಯಾಳಿ ಬಗ್ಗೆ ನೀವು ಕಿವಿಗೆ ಹಾಕೊಳಕ್ಕೆ ಹೋಗ್ಬೇಡಿ. ನಾನು ಅಷ್ಟೇ ಏನಿಯ ಅವಳ ಬಗ್ಗೆ ಕಿವಿಗೂ ಹಾಕೊಳಕ್ಕೆ ಹೋಗಕ್ಕಿಲ್ಲ. ನಮ್ಮ ಪಾಡು ನಮ್ಮ ಮದುವೆ ಮಾಡನಿ ಮುಗ್ಸನಿ. ನೀವು ಹೇಳೋದೇ ಸರಿ, ಶಾನೆ ಜನನ ಗುಡ್ಡಾಕ್ದಷ್ಟು ಒಟ್ಟೂರಿನವ್ರು ಜಾಸ್ತಿ ಇರ್ತಾರಲ್ಲ, ಈಗ ಹಿಂಗೇನೆ ಫಿಟ್ಟಿಂಗ್ಗಳಿಕ್ಕದು ಅಂತ ಹೇಳಿದ್ರೆ ಅಯ್ಯೋ ನನಗೆ ಯಾಕೋ ಬ್ಯಾಡ ಅಂತ ಅನ್ನಿಸ್ತೈತೆ. ನಿಮ್ಮ ಸೊಸೆ ಇಷ್ಟೆಲ್ಲ ಹೇಳಿದ್ಮೇಲೆ ಇನ್ನು ಏನು ಮಾಡೋಕ್ಕಾಗ್ತೈತೆ? ಅಲ್ಲಿ ನನ್ನ ಮಗಂಗೆ ಬೆಲೆ ಇರ್ತೈತೋ ಬೆಲೆ ಇರಲ್ವೋ ಯಾರಿಗೆ ಗೊತ್ತು? ಅನುಮಾನದ ಮೇಲೆ ಅನುಮಾನ ಪಡ್ತಾವ್ರೆ ಎಲ್ರೂ ನನ್ನ ಮಗುನ. ಸರಿ ಬಿಡಿ, ಏನು ಮಾಡೋಕ್ಕಾಗ್ತೈತೆ? ಇನ್ನೊಂದು ಯಾವುದಾದ್ರೂ ಹೆಣ್ಣು ಸಿಗ್ತೈತೆ ನನ್ನ ಮಗಂಗೆ. ನಮ್ಮಿಂದ ನೀವು ಅತ್ತೆ ಸರಿ ಜಗಳ ಮಾಡ್ಕೊಳ್ಳೋದು ನನಗೆ ಇಷ್ಟ ಆಗಲ್ಲ, ಸರಿನಾ? ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ನಾವು ಏನು ನಿಮ್ಮ ಬಗ್ಗೆ ಅಂದ್ಕೊಳ್ಳಲ್ಲ. ನಿಮ್ಮ ಸೊಸೆಗೆ ಇಷ್ಟ ಇಲ್ಲ ಅನ್ನಿಸ್ತೈತೆ ಬಿಡಿ, ಪರವಾಗಿಲ್ಲ. ನೀವು ಬೇರೆ ಹುಡುಗನೇ ಹುಡುಕ್ಬಿಟ್ಟು ಮದುವೆ ಮಾಡ್ಕೊಳ್ಳಿ. ಹಂಗೊಂದು ಬ್ಯಾಡ್ರಿ ಬಿಗ್ರೆ, ನನ್ನ ಮಗಳು ನಿಮ್ಮ ಮಗನ ಭಾಳ ಇಷ್ಟಪಟ್ಬಿಟ್ಟವಳೆ. ಅವಳಂದ್ರೆ ನಿನಗೆ ಶಾನೆ ಇಷ್ಟ. ಇವನಿಗೂ ನನ್ನ ಮಗಳಿಗೂ ನಿಮ್ಮ ಮಗ ಅಂದರೆ ಶಾನೆ ಇಷ್ಟ. ಇಬ್ಬರು ಒಪ್ಕೊಬಿಟ್ಮೇಲೆ ಯಾವಳು ಥರ್ಡ್ ಕ್ಲಾಸ್ ಅವಳು ಮುದ್ದಿದಾಗ ಬಂದ್ಬಿಟ್ಟು ಮಾತಾಡ್ತಾಳವಳು ಹಾಲ್ಕ ಕೆಲಸ ಮಾಡೋಕೆ ಬಂದವಳೆ ಅಂದರೆ ನೀವೇ ಅರ್ಥ ಮಾಡ್ಕೊಳ್ಳಿ ಬಿಗ್ರೆ. ಎಲ್ಲ ಬೇಕು ಅಂತಲೇ ಹಿಂಗೆಲ್ಲ ಮಾಡ್ತಿರೋದ ಮನೆಯಾಳಿ ನನಗೆ ಚೆನ್ನಾಗಿ ಗೊತ್ತು. ನೋಡಿ ಈಗ ಅದೆಲ್ಲನೂ ಬೇಡ ಅದೆಲ್ಲನೂ ನನ್ನ ಮಗಳು ಮಾತ್ರ ಕೈ ಬಿಡಬೇಡಿ ನೀವು. ಅಮ್ಮ ಇಷ್ಟೆಲ್ಲ ಬುಲ್ವಂತ ಮಾಡ್ಕೊಂಡು ಪಾಪ ಅತ್ತೆ ಮಾತಾಡ್ತೈತೆ. ನಿನ್ನ ಅತ್ತೆಗೆ ಬೆಲೆ ಕೊಡ್ಬೇಕು ತಾನೇ ನಮ್ಮ? ನೀನು ಅತ್ತೆಗೆ ಬೆಲೆ ಕೊಡ್ತಿದ್ದಂಗೆ ನೀನು ಯಾರಿಗೆ ಬೆಲೆ ಕೊಡ್ತೀಯಾ? ಪಾಪ ಕಣಮ್ಮ, ಒಳ್ಳೇದು ಅವಳೇನೇ ಸರಿ ಇಲ್ಲ ಅಂತ ಅನ್ನಿಸ್ತದೆ ಕಣಮ್ಮ. ಭಾಳ ಒಳ್ಳೇದು ಕಣಮ್ಮ ಅತ್ತೆ. ನಾವು ಮದುವೆ ಮಾಡ್ಕೊಳಕ್ ಒಪ್ಕೊಳ್ಳೋಣ ಕಣಮ್ಮ. ಅವಳು ಏನೇನೋ ಹೇಳ್ಕೊಡ್ಲಿ, ಸರಿ ಇಲ್ಲ ಹಂಗೆ ಹಿಂಗೆ ಅಂತಾನೆ ಹೇಳ್ಕೊಡ್ಲಿ, ನನಗೇನು ಬೇಜಾರಿಲ್ಲ. ನಮ್ಮ ಅತ್ತೆನೂ ನಮ್ಮ ಹುಡುಗಿ ಒಳ್ಳೆಳು ಚೆನ್ನಾಗವ್ರೆ ಅಂತ ಹೇಳ್ಬಿಟ್ಟು ನನಗೆ ಚೆನ್ನಾಗಿ ಮನ್ಸಿಗೆ ಅನ್ನಿಸ್ತೈತೆ ಕಣಮ್ಮ. ಆಗಿದ್ದಾಗಲಿ ಬಿಡಮ್ಮ, ನಾವಂತೂ ಮದುವೆನಂತೂ ಕ್ಯಾನ್ಸಲ್ ಮಾಡೋದು ಬೇಡ. ಯಾರ್ಯಾರು ಮಾತು ಕೇಳ್ಕೊಂಡು ನಾವ್ಯಾಕಮ್ಮ ಮದುವೆನ ಕ್ಯಾನ್ಸಲ್ ಮಾಡಬೇಕು? ಒಪ್ಕೊಳ್ಳೋಣ ಬಿಡಮ್ಮ ಮದುವೆಗೆ. ಅಲ್ಲ ಕಣ್ಮಗ, ನಳಿಕ ಮನೆಗೆ ಹೋದ್ಮೇಲೆ ಹೆಂಗಿರ್ತೀಯ? ಈಗಲೇ ಹಿಂಗೆ ಪಿನ್ನಿಕ್ತಾಳು ನಳಿಕಿನ ಎಷ್ಟು ಪಿನ್ನಿಕ್ ಬೇಡ. ಅವಳು ನಿನ್ನ ಬಗ್ಗೆ ನೀನೇ ಯೋಚನೆ ಮಾಡು. ನಮ್ಮ ಬಗ್ಗೆ ಇಲ್ಸಲ್ದಿರೋದೆಲ್ಲ ಹೇಳ್ಕೊತಾಳೆ, ನಮ್ಮ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾಳೆ ಅಂತ ಹೇಳಿದ್ರೆ ನೀನು ಹೆಂಗೆ ಹೇಳು? ನೋಡು ಮಗ, ಬ್ಯಾಡ ಕಣ ಮಗ, ಬ್ಯಾರೆ ಕಡೆ ಹುಡುಕ್ಬಿಟ್ಟು ಮಾಡ್ಕೊಳ್ಳಿ. ನಿನಗೇನ ಕಮ್ಮಿ ಆಗೈತೆ? ರಾಜ, ಸಿಂಗಾಪುರದ ರಾಜ ನೀನಂತೂ ನೀನು ಯೋಚನೆ ಮಾಡು. ಆ ಹುಡುಗಿ ಮೇಲೆ ಪಿರುತಿ ಮಾಡಿಕೊಂಡಿದ್ಯಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಆ ಪಿರುತಿದೆಲ್ಲ ಬಿಟ್ಬಿಟ್ಟು ನೀನು ಸುಮ್ಮನೆ ನೀನು ಯಾವುದ್ರ ಬಗ್ಗೆ ಇದು ಮಾಡ್ಕೊಳಕ್ಕೆ ಹೋಗ್ಬೇಡ ನೀನು. ಇನ್ನೊಂದು ಹುಡುಗಿನ ಹುಡುಕಿದ್ರೆ ಆಯ್ತು. ಬೀಗ್ರೆ ನನ್ನ ಮಾತು ಕೇಳಿ ಬೀಗ್ರೆ. ಪ್ಲೀಸ್ ಕಣಮ್ಮ, ಪ್ಲೀಸ್ ಕಣಮ್ಮ. ಆಯ್ತು ಬಿಡಿ.
ನಿಮ್ಮ ಸಾಸೆಗೆ ಬೆಲೆ ಕೊಡಿದಂಗೆ ನಿಮ್ಮ ಮಾತು ಬೆಲೆ ಕೊಡ್ತೀನಿ ನಾನಂತೂ ಅವಳು ಏನಾರ ಮಾಡ್ಕೊಂಡು ಹೋಗ್ಲಿ ಬಿಡಿ. ನನಗೇನು ನೀವು ಒಳ್ಳೆಯರಾಗಿದ್ದೀರಾ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವೂ ಹಂಗೇನೆ ನಿಮ್ಮ ಮಗಳು ನಮಗೆ ಒಳ್ಳೆಯರಾಗಿದ್ರೆ ಸಾಕು. ನಿಮ್ಮ ಸಾಸೆನ ಕಟ್ಕೊಂಡು ನನಗೇನಾಗಬೇಕು? ಬಿಡಿ. ಇನ್ನು 1000 ಜನ 1000 ಹೇಳ್ಕೊಟ್ರು ನೀವು ಕೇಳಬೇಡಿ ನಮ್ಮ ಬಗ್ಗೆ 1000 ಹೇಳಿ, ನಿಮ್ಮ ಬಗ್ಗೆ ಏನಾದ್ರು 1000 ಲಕ್ಷ ಹೇಳ್ಕೊಟ್ರು ನಾನು ನನ್ನ ಮಗ ಇಬ್ರು ಕೇಳಲ್ಲ. ಇಬ್ರು ಚೆನ್ನಾಗೆ ಇದು ಮಾಡ್ಕೊಂಡಿರೋಣ. ಹಬ್ಬ ಬೀಗ್ರೆ ಸರಿ ಬೀಗ್ರೆ ಆಯ್ತು. ನೀವು ಇಷ್ಟು ಬಿರ್ನ ಒಪ್ಕೋತೀರಾ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ನನ್ನ ಮಗನ ಕರ್ಕೊಂಡು ಯಪ್ಪ 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 ಏನು ಬರ್ಬರ್ರೋನ್ ಗಾಡಿ ಓಡಿಸ್ಕೊಂಡು ಬಂದ್ಬಿಟ್ಟ ನನ್ನ ಮಗನೂ. ನನ್ನ ಮಗ ಭಾಳ ಒಳ್ಳೆ ನನ್ನ ಸ್ವಾಸೆನೇ. ಹಲ್ಕ ಅವಳು ಸರಿ ಇಲ್ಲ. ನನ್ನ ಮಗನ ಬುಟ್ಟಿಗೆ ಹಾಕೋಬಿಟ್ಟು ಯಾವಾಗೋ ನನವೇ ಮದುವೆ ಮಾಡ್ಕೊಬಿಟ್ಟು ಮಗ ಮಾಡ್ಕೊಬಿಟ್ಟು ಬೋಲ ಆಟ ಆಡಿಸ್ತಾವಳೆ. ಏನು ಮಾಡೋಕ್ಕಾಯ್ತದೆ ನೋಡಿ. ನೀವು ಯಾವುದ್ರ ಬಗ್ಗೆನೂ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ. ಅವಳು ಇನ್ನೂ ಏನಾರ ಹೇಳ್ಕೊಟ್ರು ತಲೆಗೆ ಈ ಕಡೆ ಕಿವಿ ಕೇಳಿ ಈ ಕಿವಿ ಕಡೆ ಕಿವಿನಾಗ ಬಿಟ್ಬಿಡಿ. ನಾನು ಅಷ್ಟೇ ಈ ಕಡೆ ಕಿವಿನ ಕೇಳಿ ಈ ಕಡೆ ಕಿವಿನಾಗ ಬಿಟ್ಬಿಡ್ತೀನಿ. ಎಲ್ಲ ಸರಿ ಹೋಯ್ತದೆ ಸರಿನಾ? ಅಪ್ಪ ಸದ್ಯ ಒಪ್ಕೊಂಡಲ್ಲ ಪಾಪ. ನಿಮ್ದು ಅಡ್ಗುಣನ ಮೆಚ್ಕೋಬೇಕು ನೋಡಿ. ತಗೊಂಡೋಗಿ ನೀವು ಗಾಡಿಯ ಇದು ನಮ್ದನ್ನೇ ತಗೊಂಡು ಊರಿಗೆ ಹೋಗಿ. ನೀವು ಬೇಕಾದ್ರೆ ನಾವೇ ನಡ್ಕೊಂಡು ಹೋಗ್ತೀವಿ. ಅಯ್ಯೋ ಬೇಡ 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 ಪರವಾಗಿಲ್ಲ, ನಾವೇ ಹೋಗ್ತೀವಿ. ಇನ್ನು ನೀವು ಪಾಪ ನಡ್ಕೊಂಡು ಹೋಗೋದು ನಮಗೂ ಇಷ್ಟ ಇಲ್ಲ. ನಾವು ಎಂದೂ ನಡೆಯಲ್ಲ ಜಾಸ್ತಿ. ಇವಾಗ ನಡೀತಾ ಇದ್ದೀವಿ. ಏನೋ ನಮಗೂ ಒಂಥರ ಕಾಲು ಜೋಮ್ ಹಿಡ್ಕೊಂಡಂಗಾಗೈತೆ, ಸರ್ ಹೋಗ್ತದೆ. ನಾವು ನಡ್ಕೊಂಡೇ ಹೋಗ್ತೀವಿ ನೋಡಿ. ಹಿಂಗೆ ಆದರೆ ಕಷ್ಟ. ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡೋಣ. ಇಲ್ಲ ಅಂದರೆ ಇಂಥ ಹೇಳ್ಕೊಡೋರು 1,00,000 ಜನ ಉಟ್ಕೊಬಿಡ್ತಾರೆ. ಸರಿನೇ? ನೀವು ನೋಡಿ ಭಾಳ ಖುಷಿ ಆಗ್ತದೆ ನೋಡಿ. ಈಗ ಮನೆ ನೋಡೋ ಶಾಸ್ತ್ರ ಸಿಂಗಾಪುರ್ ಅಂದರೆ ಸ್ವಲ್ಪ ರಿಸ್ಕ್ ಆಯ್ತದೆ. ಬೇಕೇ ಒಂದೇ ಒಂದ್ಕಿತ ಹೋಗ್ಬಿಟ್ಟು ಬರೋಣ ಬಿಗ್ರೆ. ಒಂದೇ ಒಂದ್ಕಿತ ನಿಮ್ಮ ಮನೆ ನೋಡ್ಕೊಂಬಿಟ್ಟು ಬಂದ್ಬಿಡನಿ. ಸರಿನೇ? ಆಮೇಗಿಂದ ಏನು ಕೇಳೋಕ್ಕಿಲ್ಲ. ನನ್ನ ಮಗಳು ನಿಧಾನಕ್ಕೆ ಹೋಗ್ಬಿಟ್ಟು ಬರಲಿ. ಯಾವ ಯೋಚನೆನೂ ಮಾಡಕ್ಕೆ ಹೋಗ್ಬೇಡಿ ನೀವಂತೂ. ನಾವೆಲ್ಲ ನಾನೇ ನೋಡ್ಕೊತೀನಿ. ಎಷ್ಟು ಖರ್ಚಾಯ್ತದೆ ಹೇಳಿ ಸಿಂಗಾಪುರ್ಗೆ ಹೋಗಿ ಬರೋಕ್ಕೆ? ನಾವೇನೇ ಎಲ್ಲನೂ ನೋಡ್ಕೊತೀವಿ. ನೀವು ಯಾವುದ್ರ ಬಗ್ಗೆನೂ ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಅಮ್ಮ ಅವ್ರು ಬೇಡ ಅಂತ ಹೇಳ್ತಾವ್ರಲ್ಲ, ಇಲ್ಲಿಂದ ಅಲ್ಗನ ಮನೆ ಮಕ್ಕಳೆಲ್ಲ ಹೋಗ್ಬೇಕು ಅಂತಂದ್ರೆ ಎಷ್ಟು ಖರ್ಚಾಗಲ್ಲ, ನೀನೇ ಯೋಚನೆ ಮಾಡು. ಅದೇನು ಪಕ್ಕದಾಗ ಐತಾ? ಯಾರು ಯಾಕ್ಲ ಹೋಗ್ಬೇಕು? ನಾನು ನನ್ನ ಮಗಳು ಇಬ್ರು ಹೋಗ್ಬಿಟ್ಟು ಬರ್ತೀನಿ. ನಿನ್ನ ಮನೆ ಕಡೆ ನೋಡ್ಕ. ನಾನು ನನ್ನ ಮಗಳು ಈಗ ನೋಡು, ಮಗನೂ ಇವ್ರ ಅಮ್ಮ ಅಂದರೆ ನಮ್ಮ ಬೀಗರು ನಮ್ಮ ಒಳಿಯ ಇಬ್ರು ಬರ್ತಾರೆ. 4 ಜನ ಆತಾಗ ಹೋಗ್ಬಿಟ್ಟು ಹಂಗೊಂದು ಓಡಾಡ್ಕೊಂಬಿಟ್ಟು ಬರೋಕ್ಕೆ ಏನಾಯ್ತದೆ? ಸಿಂಗಾಪುರ್ಗೆ ಹಂಗೆ ಹೋಗೋದು, ಹಂಗೆ ರಾತ್ರಿ ಅವ್ರ ಮನೆಗೆ ಮನೆ ಕಳೋದು, ಬೆಳಿಗ್ಗೆ ಎದ್ಬಿಟ್ಟು ಬರೋದು ಅಷ್ಟೇನೆ. ಸರಿ ಕಣಮ್ಮ, ನಿಮ್ಮಿಷ್ಟ. ನಾನು ತಾನೇ ಇನ್ನೇನು ಮಾಡೋಕ್ಕಾಗ್ತದೆ. ಹೋಗ್ಬಿಟ್ಟು ಬರಂಗಿದೆ ಹೋಗ್ಬಿಟ್ಟು ಬರ್ರಿ. ನೋಡಿ ಆಂಟಿ, ನೀವು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬಿಡಿ. ನನ್ನ ಹೆಂಡತಿ ಹಂಗೆ ಹಿಂಗೆ ಮಾತಾಡೋದು ಅಂತ. ಅವಳು ಸ್ವಲ್ಪ ಹಂಗೇನೇ ಅವಳಿಗೆ. ಸರಿನಾ? ನೀವು ಯಾವುದ್ರ ಯೋಚನೆನೂ ಮಾಡೋಕ್ಕೆ ಹೋಗ್ಬಿಡಿ. ನನ್ನ ಹೆಂಡತಿ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ನಿಮ್ಮ ಹತ್ರ. ಸರಿನಾ? ಈಗ ಅಮ್ಮ ಬಾ ಹೊರಡೋಣ. ಪಾಪ ಅವ್ರಿಗೂ ಲೇಟ್ ಆಗ್ತೈತೆ ಅಂತ ಅನ್ನಿಸ್ತೈತೆ. ಅವರು ಹೋಗ್ಬೇಕಲ್ವಾ? ಇನ್ನೇನು ಮದುವೆಗೆಲ್ಲ ಒಪ್ಕೊಂಡಿದ್ದಾಯ್ತು, ನಾವು ಕ್ಷಮೆ ಕೇಳಿದ್ದನ್ನು ಆಯಿತು, ಎಲ್ಲ ಆಯ್ತಲ್ವಾ? ಇನ್ನು ಯಾಕೆ ಬೇಜಾರು? ಸರಿ ಬಾ ಹೋಗೋಣ ಬಾ. ಗಾಡಿಗೆ ಹೋಗಿ ಅಂದ್ರು ನಡ್ಕೊಂಡು ಹೋಗ್ತೀನಿ ಅಂತ ಬೇರೆ ಹೇಳ್ತಿದ್ದೀರಾ? ಸರಿ ಆಯ್ತು, ನಡ್ಕೊಂಡೆ ನೀವು ಹೋಗಿ. ಪಾಪ ನಿಮ್ಗೂ ಆಸೆ ಅಂತ ಹೇಳ್ತಿದ್ರಲ್ಲ. ಸರಿ, ನಮ್ಮ ಮನೆಗೆ ಹೋಗ್ತೀನಿ. ಪುರೋಹಿತರಿಗೆ ಕೇಳ್ಕೊಬಿಟ್ಟು ನಿಮ್ಗೆ ಫೋನ್ ಹಾಕ್ತೀನಿ. ಸರಿನೇ? ಒಂದ್ಕಿತ ಹೋಗ್ಬಿಟ್ಟು ಬಂದ್ಬಿಟ್ಟು ಸಿಂಗಾಪುರ್ಗೆ ನೆಮ್ಮದಿಯಾಗಿ ಮದುವೆ ಎಲ್ಲ ಸೆಟ್ ಮಾಡ್ಬಿಡನಿ. ಸರಿ ಸರಿ ಬಿಗ್ರೆ, ಹುಷಾರಾಗಿ ಹೋಗಿ ಬರ್ತೀವಿ. ಇನ್ನು ಆಯ್ತು ಅತ್ತೆ, ಹುಷಾರು ಅತ್ತೆ. ಸರಿ ಕಣಪ್ಪಳಿಯ, ಹುಷಾರು ನೀನು. ಮಗ ನಡಿಲ್ಲ ನಡಿ. ಇದೇನಿಲ್ಲ ಇವರು, ನಾವೇ ಎದ್ರಕತ್ತಾ ಇದ್ವಿ. ಈ ಅಮ್ಮನೇ ಎದ್ರಕೊಂಡು ಓಡ್ ಬಂದ್ಬಿಟ್ಟವಳಲ್ಲ. ಒಳ್ಳೆ ಪೆಚ್ಚಿ ಕಮ್ಮಣಿ ಸಿಕ್ಕವಳೆ ಅಂತ ಅನ್ನಿಸ್ತೈತೆ ನಮಗೆ. ಗಾಡಿನಾಗ ಹೋಗ್ಬೋದಿತ್ತು. ನೀನ್ ಯಾಕಮ್ಮ ಬೇಡ ಅಂತ ಹೇಳ್ದೆ? ಗಾಡಿನ ಆರಾಮಾಗಿ ಹೋಗ್ಬೋದಿತ್ತ ಗಾಡಿನಾಗೆ. ಏ ಸುಮ್ಕಿರ್ಲ. ಆಮೇಲೆ ಈ ಮನೆಯ ನೋಡ್ಬಿಟ್ಟು ಮಂತ ಕುಡಿಕೊಂಡು ಬಂದ್ಬಿಟ್ಟು ಅಲ್ಲಿ ವಿಚಾರ ಮಾಡ್ಬಿಟ್ರೆ ಹೆಂಗೆ ಹೇಳು? ಯಪ್ಪ, ಯಾವ ಸವಸನೂ ಬೇಡ ಬಾಯಿಲಿ. ಇನ್ನು ಅವಳಲ್ಲ ನನ್ನ ತಮ್ಮನ ಮಗಳು ಪುಟ್ಟಿ. ಇನ್ನು ಯಾವ ಕೆಲಸನೂ ನಡೆಯಲ್ಲ ಬಾ. ನಿನ್ನ ಮದುವೆಗೆ ಯಾವ ಅಡ್ಡಿ ಆತಂಕನೂ ಇಲ್ಲ. ಹಣೆ ಬರದಾಗ ಅದೇ ಹುಡುಗಿ ಅಂತ ಫಿಕ್ಸ್ ಮಾಡಾಕ್ಬಿಟ್ಟೈತೆ ಅಂತ ಅನ್ನಿಸ್ತದೆ ದೇವರು. ನೀನು ಇನ್ನು ಏನು ಚಿಂತೆ ಮಾಡಂಗಿಲ್ಲ. ಅದೇ ಹುಡುಗಿ ನೆನೆಯ ನಮ್ಮ ಮನೆ ಸಾಸೆ. ಬಾಬಾ ನೆಟ್ಗೋಗನ್ ಬಾ ಸರ್ಸರ್ನ. ನಡಿಯಮ್ಮ.